ಹೋಗ್ರಮ್ಮ, ನಿಮ್ ಮಕ್ಕಳನ್ನ ನೀವು ಕರೆಕ್ಟಾಗಿ ಬೆಳೆಸಿದ್ರೆ ಅವ್ರು ಈ ರೀತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ. ನೀವು ಅವ್ರ ಜೀವನನೇ ತ್ಯಾಗ ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ದೀರಾ. ಆದ್ರೆ ಒಂದೇ ಒಂದು ಹೂ ಕೊಟ್ಟು ಯಾವನು ಪಟಾಯಿಸ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ನೀನ್ ಏನಮ್ಮ ಕಲ್ಸಿದ್ಯಾ? ನಿನ್ನ ಮಕ್ಳು ಭಯಭಕ್ತಿ ಕಲ್ಸಿದ್ಯಾ? ನಿನ್ನ ಮಕ್ಕಳಿಗೆ ದೇವ್ರ ಬಗ್ಗೆ ಹೇಳಿದ್ಯಾ? ದೇವ್ರ ಭಯಭಕ್ತಿಯನ್ನು ಕಲ್ಸಿದ್ಯಾ? ಕಲಿಸದೇ ಇರೋಂಥ ಕಾರಣಕ್ಕೆ ಏನಾಗುತ್ತೆ ಹೇಳಿ? ಓಡೋದನ್ನ ಪ್ರೇರೆ. ಹೆಣ್ಣು ಓಡೋಗ್ತಾರೆ, ಗಂಡು ಓಡೋಗ್ತಾರೆ ಪ್ರೇರೆ. ಓಡೋಗಿ ಸೂಸೈಡ್ ಮಾಡ್ಕೋತಾರೆ, ಆತ್ಮಹತ್ಯೆ ಮಾಡ್ಕೋತಾರೆ, ದೇಹವನ್ನು ಹಾಳು ಮಾಡ್ಕೋತಾರೆ. ಚಿಕ್ಕ ವಯಸ್ಸಲ್ಲಿ ದೇಹವನ್ನು ಹಾಳು ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಗಂಡ ಹುಡುಗ ಸ್ವಲ್ಪ ದಿವಸ ಇದ್ದಿ ಪಾಪವನ್ನು ಮಾಡಿ ಅನುಭವಿಸಿ ಬಿಟ್ಟು ಹೋಗ್ತಾನೆ. ಇವಳು ಮನೆಗೂ ಹೋಗಕ್ಕಾಗಲ್ಲ, ಆಚೆ ಕಡೆನೂ ಹೋಗಕ್ಕಾಗಲ್ಲ, ಯಾರಿಗೂ ಮುಖಾನು ತೋರ್ಸಕ್ಕಾಗಲ್ಲ. ಏನಾಗ್ತಾಳೆ? ಸೂಸೈಡ್ ಮಾಡ್ಕೋತಾಳೆ ಪ್ರೇರೆ. ಅನೇಕರು ಪ್ರೇರೆ ನಿಜವಾದ ದೇಹವನ್ನು ಮಾಡ್ಕೋತಾ ಇದ್ದಾರೆ ಯೌವನಸ್ಥರು. ಯಾರು ಹೇಳಿ? ಕಾರಣ ಹೇಳಿ? ತಂದೆ ತಾಯಿಗಳು. ಈ ದರಿದ್ರದವರು ತಂದೆ ತಾಯಿಗಳು ಅಂತ ಮಾತೇನು ಗೊತ್ತಾ? ನಿಮ್ಮ ಮಕ್ಕಳಿಗೆ ಭಯಭಕ್ತಿ ಕಲಿಸಿ, ಬಟ್ಟೆಯನ್ನು ಸರಿಯಾಗಿ ಹಾಕಿದ್ ಕಳಿಸಿ. ನಿಮ್ಮ ಮಕ್ಕಳುಗಳ ದೇಹ ನೋಡಿದ್ರೆ ಅನೇಕರ ಮೇಲೆ ಬಲಾತ್ಕಾರ ಮಾಡ್ತಾ ಇದ್ದಾರೆ. ಅಂತ ಕ್ರೂರತನದಲ್ಲಿರುತ್ತೆ ಈ ಪ್ರಪಂಚವನ್ನು ಕಾಪಾಡಬೇಕಾದವ್ರ ಜವಾಬ್ದಾರಿ ಯಾರು ಗೊತ್ತಾ? ತಂದೆ ತಾಯಿಗಳು. ನೀವು ಸ್ಕೂಲ್ಗೆ ಹೋದಾಗ, ಕಾಲೇಜ್ಗೆ ಹೋದಾಗ ಫಾಲೋ ಮಾಡಮ್ಮ ಪ್ರೇರೆ. 3 ತಿಂಗಳಿಂದ 4 ತಿಂಗಳಿಂದ ನಾನು ಒಂದು ಸಿಗ್ನಲ್ ನಿಂತಿದ್ದೀನಿ. 4 ಕ್ಲಾಸ್ ಹುಡುಗಿ ಅಥವಾ 5ನೇ ಕ್ಲಾಸ್. ಸ್ಕೂಲ್ ಡ್ರೆಸ್ ಬೇರೆ ಇರುತ್ತೆ, ಕಾಲೇಜ್ ಡ್ರೆಸ್ ಬೇರೆ ಇರುತ್ತೆ ಬೇರೆ. ಸ್ಕೂಲ್ ಡ್ರೆಸ್ ಬೇರೆ, ಕಾಲೇಜ್ ಡ್ರೆಸ್ ಬೇರೆ. ಸ್ಕೂಲ್ ಹುಡುಗಿ ಒಬ್ಬ ಹುಡುಗನ ಬೈಕಲ್ಲಿ ಹಿಂದ್ಗಡೆ ಕುತ್ಕೊಂಡು ಆತನನ್ನು ಪಬ್ಲಿಕ್ ಅಲ್ಲಿ ಮುದ್ದಾಯ್ತಾ ಇದ್ದಾಳೆ ಅಂದ್ರೆ ಇದಕ್ಕೆ ಕಾರಣ ಯಾರು ಪ್ರೇರೆ?